ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಎಲ್ಲ ಕಡೆ ಬಿಸಿಲು ಜಾಸ್ತಿ ಐತಿ. ಆದ್ರೂ ಬಿಸಿಲನ್ನ ಅನುಭವಿಸ್ಲೇಬೇಕಾಗುತ್ತೆ ಬೇಸಿಗೆ ಅಂದಮೇಲೆ. ಆದರೂ ಈ ವರ್ಷ ಒಂದು ಸ್ವಲ್ಪ ಜಾಸ್ತಿನೇ ಐತಿ ಬಿಸಿಲು. ಅದರಲ್ಲೂ ಒಂದು ಸ್ವಲ್ಪ ನಾವು ಎಚ್ಚರಿಕೆಯಿಂದ ಬೇಸಿಗೆಯಾಗ ಜೀವನ ಮಾಡಬೇಕಾಗತ್ತೆ. ಮಧ್ಯಾಹ್ನ ಹೊತ್ತು ಬಿಸಿಲಾಗಿ ಎಲ್ಲಿ ಅಡ್ಡಾಡಬಾರ್ದು. ಅಡ್ಡಾಡಿದ್ರಂತೂ ತಡ್ಕೊಳಕ್ಕಾಗಲ್ಲ, ಅಷ್ಟು ಬಿಸಿಲಿರುತ್ತೆ. ಹಾಗಾಗಿ ಸಾಯಂಕಾಲನ ನಾವು ಕೂಡ ಬೆಳಿಗ್ಗೆ ನಾಷ್ಟ ಮಾಡಿದ ತಕ್ಷಣ ಹೋಗಿ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಅಡ್ಡಾಡಿಕೊಂಡು ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಬಿಸಿಲಿಗೆ ಹೋಗೋಕೆ ಮನಸ್ಸಾಗಲಿಲ್ಲ. ಹಂಗಾಗಿ ಸಾಯಂಕಾಲ ಈಗ ನವ್ಯಾಗ ರೆಡಿ ಮಾಡಿ ಕುಂದ್ರಿಸೀನಿ ನೋಡ್ರಿ ಹೋಗೋಕೆ. ಫ್ರೆಂಡ್ಸ್ ನೋಡ್ರಿ, ಈಗ ಜಳಕ ನಾನು ಮಾಡಿದೆ. ನವ್ಯಾನು ಮಾಡಿಸಿ ರೆಡಿ ಮಾಡಿಸಿದ್ನೆಲ್ಲ ಹಾಗೆಲ್ಲ ತೋರಿಸಿದೆ. ದೀಪ ಹಚ್ಚಿದೆ, ಹಂಗೆ ಸುಮ್ಮನೆ ದೀಪ ಹಚ್ಚಿ ಹೊಂಟೀನಿ. ನಮಿತಾ ನವ್ಯ ಹೋಗ್ಯಾರೀಗ. ನಾನು ಕೂಡ ಹೋಗ್ತೀವಿ, ಡಿ-ಮಾರ್ಟಿಗೆ ಹೊಂಟೀವಿ. ಬರ್ರಿ ಹೋಗೋಣ. ವೇಲ್ ಹಾಕ್ಕೊತೀನಿ. ವೇಲ್ ಇದೆಲ್ಲ ಕಲರ್ ಹೋಗ್ಬಿಟ್ಟೈತೆ ಒಂದು ಸ್ವಲ್ಪ. ಆಮೇಲೆ ಕಾಟನ್ ಎಲ್ಲ ಮುದುಡಿ ಆಗ್ತೈತಿ ಜಾಸ್ತಿ. ಖುಷಿ ಒಳಗೆ ನಮ್ಮಕ್ಕ ಖುಷಿ ಒಳಗೆ ಏನು ತಿನ್ನೋದ ಎಲ್ಲ ತಿನ್ನಕ್ಕೆ ಪಾರ್ಸೆಲ್ ಕಟ್ಟಿಸ್ಕೊಂಡು ಬರೋದು. ನೀನು ಹಿಂಗೆ ಪಕ್ಕ ಮಾಡ್ಕೊಂಡು ಹೇಳಿದ್ದೆ, ಅದಕ್ಕ ಹೊರಗೆ ಬಂದಿನಿ ಹಾಕೊಂಡಿದ್ದು ಮನ್ಯಾಗ ಈ ಥರ ಈಗ ಎಳ್ನೀರು ನೋಡ್ರಿ. BGS ರೋಡ್ ನಮ್ಮ ಮನೆಯಿಂದ ಹೋಗೋ BGS. ಅವಾಗೆಲ್ಲ ವಾಕಿಂಗ್ ಬರ್ತಿದ್ವಿ ಫ್ರೆಂಡ್ಸ್. ಹಳೆ ವಿಡಿಯೋ ನೋಡ್ರಿ, ಫುಲ್ ಹಳೆ ವಿಡಿಯೋ. ಇಲ್ಲೆಲ್ಲ ನವಿಲೆಲ್ಲ ಬರ್ತಿದ್ವಿ. ತಿಪ್ಪದ ಮಠ ಹೋಗಿ ವಾಪಸ್ ಮನೆಗೆ ವಾಕಿಂಗ್. ಯಾರು ಜೊತೆಗೆ ಬರೋದಿಲ್ಲ, ಹಂಗಾಗಿ ವಾಕಿಂಗ್ ಬಿಟ್ಬಿಟ್ಟಿವಿ. ಹಾಸ್ಪಿಟಲ್ ಹೋಗೋದಾಗಿ ಪರಿಶ್ರಮ ಫ್ರೆಂಡ್ಸ್ ನೋಡ್ರಿ, ಈಗ ಇಲ್ಲಿ ಏರ್ ಹಾಕಿಸ್ಬೇಕಂತ ಗಾಲಿಗೆ. ಹಂಗಾಗಿ ಏರ್ ಹಾಕ್ಸಕ್ಕೆ ಗಾಡಿ ನಿಂದಿರ್ಸೀವಿ. ಓಡಾಡಕತ್ತಾವ ಗಾಡಿ. ಆಕೆಗೆ ನಮ್ಮ ನವಕ್ಕ ನೋಡು. ತಿಳಿಮನ ಎಷ್ಟೊತ್ತನ ನೋಡ್ರಿ, ಡಿ-ಮಾರ್ಟ್ ನೋಡ್ರಿ ಹಂಗ ಇದ್ರಾಗ ಅದ ಹಿಂಗೆ ತಿಂತೀವಿ ನಾವೆಂದು ಇವತ್ತು. ಅಲ್ಲೋಡ್ ಪಿಜ್ಜಾಗ
ತೆಗಿ ಕೊಡ್ರಿ ನೋಡ್ರಿ. ಫಸ್ಟು ಪಿಜ್ಜಾ ತಿಂದು ಆಮೇಲೆ ಶಾಪಿಂಗ್ ಮಾಡ್ಬೇಕಂತೇಳಿ ಪಿಜ್ಜಾ ತರಿಸ್ಕೊಂಡಿವಿ. ಡಿ-ಮಾರ್ಟ್ ಪಿಜ್ಜಾ ಕೊಟ್ಟಾರ. ಚಿಲ್ಲಿ ಫ್ಲೇಕ್ಸು, ಇದು ಆರಿಗ್ಯಾನೋ. ಓಪನ್ ಮಾಡ್ತೀವಿ. ಸಾಫ್ಟ್ ಚಲೋ ಐತಿ. ಫಸ್ಟ್ ನಾವೇ ತಿನ್ನಿಸ್ತೀವಿ. ಮನೆ ಚಲೋ ಐತಿ ಕಾಣಿಸ್ತೀವಿ. ಅಪಾರ್ಟ್ಮೆಂಟ್ ರೊಕ್ಕ ಚಲೋ ಇದ್ರೆ ಎಲ್ಲ ಚಲೋ ಇರ್ತಲ್ಲ ನಮಗೆ. ನಮ್ಮ ನಿಂತು ಒಂದು ಸ್ವೀಟ್ ಕಾರ್ನ್ ಯಾವತ್ತಿದ್ರು ಪಿಜ್ಜಾದಾಗ ಹಂಗದ ಬಿಸೈತಿ. ನಾವೇ ತಿನ್ನಕತ್ತಾರ, ಅದಕ್ಕೆ ಹೊಟ್ಟೆ ಹಸ್ಕೊಂಡೈತಿ. ಅದು ಹೊಟ್ಟೆ ತುಂಬ ತಿನ್ನಿಸ್ಕೊಂಡು ಕರ್ಕೊಂಡು ಹೋಗಿ ಸುಮ್ಮನೆ ಇರ್ತಾ ಅಲ್ಲಿ ಒಳಗೆ ಹೌದಿಲ್ಲ. ಅಲ್ಲಂದ್ರೆ ಕಿರ್ಚಾಡಕ್ಕೆ ನಿಂತ್ಬಿಡ್ತಾ ಅಲ್ಲಿ. ಸರ್ ನೀವು ತಿನ್ನಿ ಫ್ರೆಂಡ್ಸ್. ನೋಡ್ರಿ ಇವಾಗ ಶಾಪಿಂಗ್ ಮಾಡಿಕೊಂಡು ಮನೆಗೆ ಹೊಂಟೀವಿ. ಡಿ-ಮಾರ್ಟಿಗೆ ಪಿಜ್ಜಾ ತಿಂದು ನಾವ್ಯಾಗ ನಿಧಾನವಾಗಿ ತಿನ್ಲಕ್ಕಿ ಟೈಮ್ ಆಗಿಬಿಡ್ತು ಭಾಳ. ನಿಧಾನವಾಗಿ ತಿಂದ್ರೂ ಜಾಸ್ತಿ ಏನು ತಿನ್ನಲಿಲ್ಲ, ಒಂದು ಅರ್ಧ ಪೀಸ್ ಅಷ್ಟೇ ತಿನ್ಲಕ್ಕಿ. ಹಾಗಾಗಿ ಆಕೆಗೆ ತಿನ್ನಿಸ್ಕೊಂಡು ನಾವು ತಿಂದು ಒಳಗೋಗಿ ಶಾಪಿಂಗ್ ಮಾಡೋಕ್ಕಂತೂ ಹೋದ್ವಿ. ಎಷ್ಟು ಗದ್ದಲಿತ್ತು ಅಂತಂದ್ರೆ ಅಷ್ಟು ಗದ್ದಲಿತ್ತು. ಗಿಜಿ ಗಿಜಿ ಅಂತಿದ್ರು ಜನ. ಸಂಡೇ ಬೇರೆ, ಕಾಲಿಡೋಕ್ಕೆ ಜಾಗ ಇಲ್ಲ, ಅಷ್ಟೊಂದು ರಶ್. ಡಿ-ಮಾರ್ಟು ನಮ್ಮ ನವ್ಯನ ಬೇರೆ ಕರ್ಕೊಂಡೋಗಿವಿ. ಕಾಲಿಡೋಕ್ಕೆ ಜಾಗ ಇಲ್ಲ. ಒಬ್ರು ಕಾಲ ಮೇಲೆ ಒಬ್ರು ಕಾಲು ತೆಗೆದ್ಮೇಲೆ ಇನ್ನೊಬ್ರು ಕಾಲು ಇಡಬೇಕು, ಅಷ್ಟು ಗದ್ದಲಿತ್ತು. ನಾನು ಅಂಕರ್ ಬರೀ ನವ್ಯನ ಹಿಡ್ಕೊಂಡು ನಿಂದ್ರದು ಒಂದು ಸೈಡು, ಇಲ್ಲಾಂದ್ರೆ ಮುಂದಕ್ಕೆ ಮೂವ್ ಆಗೋದು. ಇಷ್ಟೇ ನಂದು. ನಮ್ಮ ನಮಿತಾ ಅವರಪ್ಪ ಇಬ್ಬರು ಚೀಟಿಯೊಳಗೆಲ್ಲ ಲಿಸ್ಟ್ ಮಾಡಿಟ್ಟಿದ್ನೆಲ್ಲ ಅದನ್ನೆಲ್ಲ ಅವರು ಹುಡುಕಿ ಹಾಕ್ಕೊಳಕತ್ತಿದ್ರು. ನಾ ಒಂದು ಸೈಡ್ ನಿಂತ್ಕೊಂಡ್ಬಿಡ್ತಿದ್ದೆ. ಹಾಗಾಗಿ ಈಗ ನವ್ಯನ ಹಿಡ್ಕೊಂಡು ನಾನು ವಿಡಿಯೋ ಮಾಡೋಕ್ಕಾಗಲ್ಲ ಅಲ್ಲಿ. ಮತ್ತು ಜನನೂ ಜಾಸ್ತಿ, ರಶ್ ಭಾಳ ಇತ್ತು. ಆಮೇಲೆ ನಮ್ಮ ಮನೆಯವರು ನಮ್ಮ ಮನೆಯವ್ರ ಕೈಯಾಗೆ ಫೋನ್ ಕೊಟ್ಬಿಡ್ತೀನಿ ನಾನು. ಮತ್ತೆ ಕಳೆದಿತ್ತು ಕೈಯಾಗೆ ಹಿಡ್ಕೊಂಡ್ರ ಅಂತ ಹೇಳ್ಬಿಟ್ಟು ಅವ್ರ ಕೈಯಾಗೆ ಕೊಟ್ಟಿರ್ತೀನಿ. ಅವ್ರು ಬರೀ ಶಾಪಿಂಗ್ ಮಾಡೋ ಗದ್ದಲ್ದಾಗಿರ್ತಾರೆ. ಹಾಗಾಗಿ ಅವರು ಮಾಡಲಿಲ್ಲ ವೀಡಿಯೋನ. ನನಗಂತೂ ಮಾಡೋಕ್ಕಾಗಲ್ಲ ಬಿಡ್ರಿ ನಮ್ಮ ನವ್ಯನ ಕರ್ಕೊಂಡು. ಇನ್ನು ನಮಿತಾನು ಕೂಡ ಅಷ್ಟೇ, ಆಕಿನೂ ಅದೇ ಗದ್ದಲ್ದಾಗ ಬಿದ್ದಿರ್ತಾಳೆ, ಶಾಪಿಂಗ್ ಮಾಡೋ ಗದ್ದಲ್ದಾಗ. ಹಂಗಾಗಿ ಇಬ್ಬರು ಮಾಡಲಿಲ್ಲ. ಮತ್ತು ಹೋಗ್ಲಿ ಬಿಡು ಅಂತಂದು ಸುಮ್ಮನೆ ಬಂದೆ. ಇನ್ನೇನು ಮಾಡೋಕ್ಕಾಗುತ್ತೆ ಹೇಳ್ರಿ, ನನಗಂತೂ ಮಾಡೋಕ್ಕಾಗಲ್ಲ. ಇನ್ನು ಅವ್ರಿಬ್ರಿಗೆ ಮಾಡ್ಬೇಕನ್ನೋದು ಅವ್ರಿಗೆ ನೆನಪಾಗಂಗಿಲ್ಲ. ಒಳಗೆ ಹೋದ್ಮೇಲೆ ಹುಡ್ಕ್ಯಾಡೋದ್ರಾಗ ಇರ್ತಾರೆ. ಅಂದೆ ವಿಡಿಯೋ ಮಾಡ್ಕೊಲಿಲ್ಲ, ಒಂದು ಸ್ವಲ್ಪನೂ ವಿಡಿಯೋ ಮಾಡಲಿಲ್ಲ ಒಳಗೆ ಅಂತಂದೆ. ಅಯ್ಯೋ ಗದ್ದಲಿತ್ತು ಬಾ ಅಂತಂದು ಅವರು ಸುಮ್ಮನೆ ಆದರು. ಅಷ್ಟೇ, ಹೋಗೋದು ಬರೋದಷ್ಟೇ ಶೇರ್ ಮಾಡ್ಕೊಳಕ್ಕಾಯ್ತು ಫ್ರೆಂಡ್ಸ್. ಮನೆಗೆ ಹೋದ್ಮೇಲೆ ಏನೇನು ತೊಗೊಂಬಂದೀನಿ ಏನೇನಿಲ್ಲ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವತ್ತಿನ ವ್ಲಾಗು ನಿಮ್ಗೇನಾದರೂ ಸ್ವಲ್ಪ ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಹಾಗೆ ನಿಮ್ಮ ಒಂದು ಹೈಪ್ ಕೊಡುವಂಥ ಪಾಯಿಂಟ್ಸ್ ಏನಾದರೂ ಇತ್ತು ಅಂದರೆ ನನಗೆ ಪಾಯಿಂಟ್ಸ್ ಕೊಟ್ಟು ಸಪೋರ್ಟ್ ಮಾಡಿರಿ, ಹೈಪ್ ಕೊಟ್ಟು. ಇಷ್ಟೇ, ನಾನು ಇನ್ನೇನು ಕೇಳ್ಕೊಳಂಗಿಲ್ಲ. ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಅಯ್ಯ ಬಸ್ನಾಥ ಅರ್ಧ ಬಂದು ಸಾಕ. ಇಲ್ಲ ಓಂಕಾರ ಹಿಲ್ಸ್ಗೂ ಬರ್ಬೋದಾಗಿತ್ತು. ಚಿಕನ್ ತಿಂದಿದ್ದಿಲ್ಲ. ಅಕ್ಕ ಸುಸ್ತಾಗಳ ಬಿಡು. ಡಿ-ಮಾರ್ಟ್ ನಂಗಿಲ್ಲ ಔಟಿಗೆ ಹೋದ್ರಿ ಔಟಿಗೆ ಭಾಳ ಕಾಡಿಸ್ತೀವಿ.
ಬ್ಯಾಂಕ್ ಅವತ್ತು ಅಪ್ಪ ಇದು ಕಬಾಬ್ ಮೈಕ್ ಚಲೋ ಇರ್ತಿತ್ತು ನೋಡ್ರಿ. ತಿಂದಿವಲ್ಲ. ಹಾ ಎಷ್ಟು ಸತಿ ತಿಂದಿಲ್ಲ, ಒಂದ್ಸತೆ. ಫ್ರೆಂಡ್ಸ್ ನೋಡಿ, ಮನೆಗೆ ಬಂದ್ವಿ ಡಿ ಮಾರ್ಟಿಂದ. ಫುಲ್ ಸುಸ್ತು ನಮ್ಮ ಮಗಂತ ಎಲ್ಲರಿಗೂ. ಪಿಜ್ಜಾ ತಿಂದ್ರೆ ಮನೆಗೆ ಬಂದು ಬರೀ ನೀರು ಕುಡಿಯೋದು. ಒಂದು ಬಾಟ್ಲಿ ನೀರು ತೊಗೊಂಡ್ವಿ ನಾವು. ಸುಮ್ಮನೆ ಒಂದು ಬಾಟ್ಲಿ ನೀರು ತೊಗೊಂಡು ಹೋಗಿದ್ವಿ, ಅವು ಖಾಲಿ ಆದವು. ಮತ್ತು ಬರ್ಬೇಕಾದ್ರೆ ಒಂದು ಬಾಟ್ಲಿ ನೀರು ತೊಗೊಂಡ್ವಿ, ಅವು ಖಾಲಿ ಆದವು. ಮತ್ತೆ ಮನೇಲಿ ನೀರು ಕುಡಿದು ಬಾಟ್ಲಿ ಹೋಗ್ಬಿಟ್ಟೈತಿ. ಬರ್ರಿ ಈಗ ಪಟ ಏನೇನು ತೊಗೊಂಬಂದ್ವಿ ಅದನ್ನೆಲ್ಲ ಶೇರ್ ಮಾಡ್ಕೊತೀನಿ. ಡಿ ಮಾಡ್ತೀನಿ ಅಂತ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನಾನು ಕರೆ ಈಕಿನ ಹಿಡ್ಕೊಂಡು ಓಡಾಡ್ತಿರ್ತೀನಿ. ಅವರಿಬ್ರು ಅಲ್ಲಿ ಏನು ಮಾಡಕತ್ತೀನಿ, ಅವರಿಬ್ರು ಬರೀ ಶಾಪಿಂಗ್ ಮಾಡೋದ್ರಾಗ ಬ್ಯುಸಿ ಇರ್ತಾರೆ, ವಿಡಿಯೋ ಮಾಡೋದೇ ಇಲ್ಲ. ಫೋನ್ ನನಗೆ ಹಿಡ್ಕೊಳಕ್ಕಾಗಲ್ಲ, ಈಕಿನ ಹಿಡ್ಕೊಂಡು. ಅವರಿಬ್ರು ಕೈಯಾಗ ಕೊಟ್ಟಿರ್ತೀವಿ, ಕಿಶೆದಾಗ ಇಟ್ಕೊಂಡಿರ್ತಾರೆ. ಇಲ್ಲೇ ಇಂತಲ್ಲಿ ವಿಡಿಯೋನೇ ಮಾಡಲ್ಲ ಇಬ್ರು. ಟಿಶ್ಯೂ ಪೇಪರು 2, ಒಂದು ತೊಗೊಂಡು ಒಂದು ಫ್ರೀ ಇದೆ. ಇದು ಮ್ಯಾಗಿ ಫ್ಯಾಮಿಲಿ ಪ್ಯಾಕ್. ಕೇಳ್ತಾರೆ ಏನು ಶಾಪಿಂಗ್ ಮಾಡಿಸ್ಕೊಡಲ್ಲ, ಕರ್ಕೊಂಡು ಹೋಗಿ. ಇದು ಧೂಪ ನವೀನ. ಇವು ಅಡುಗೆ ಮನೆ ಕ್ಲೀನ್ ಮಾಡೋಕೆ ವೈಪ್ಸ್. ಆಮೇಲೆ ಇದು ಕಾರ್ ಫ್ರೆಗ್ರೆನ್ಸ್. ಕಾರ್ ವಾಸನೆ ಬರ್ತಿರ್ತೈತಿ, ಒಂಥರ ಹೊಟ್ಟೆಗೆ ಕಳಿಸ್ದಂಗೆ ಆಗೋದು, ವಾಮಿಟ್ ಬಂದಂಗೆ ಆಗೋದು ಆಗ್ತೈತಿ. ಅದಕ್ಕೆ ಇದು ತೊಗೊಳ್ರಿ ಅಂತಂದು ಹೇಳಿದ್ದೆ, ಭಾಳ ದಿವಸದಿಂದ ತೊಗೊಂಡಿದ್ದಿಲ್ಲ, ಈ ಸಲ ತೊಗೊಂಡ್ರು. ಆಮೇಲೆ ಕ್ರೀಮು ಖಾಲಿ ಹಾಕೊಂಡಿತ್ತು, ಕ್ರೀಮ್ ತೊಗೊಂಡ್ವಿ. ಒಂದು ಬ್ರಷ್, ಪಾತ್ರೆ ತೊಳೆಯೋ ಬ್ರಷ್. ಆಮೇಲೆ ಸೋಪು, ಸಂತೂರ್ ಸೋಪು. ಆಮೇಲೆ ಇದು ಟಾಯ್ಲೆಟ್ ಸಿಂಕು, ಟಾಯ್ಲೆಟ್ ಕ್ಲೀನ್ ಮಾಡೋಕೆ ಗಾವ್ ಆಕೈತಿ. ಚಿಕ್ಕದು ದೊಡ್ಡ ಕೈ ನೋವು ಬರ್ತಾವೆ. ಇದು ಚಿಕ್ಕದಲ್ಲ, ಹಾಗಾಗಿ ಚೆನ್ನಾಗಿ ಉಜ್ಬೋದಾಗುತ್ತೆ. ಡಸ್ಟ್ಬಿನ್ ಕವರ್. ಆಮೇಲೆ ಕೊಕೊನಟ್ ಆಯಿಲ್ ಖಾಲಿ ಆಗಿತ್ತು. ಆಮೇಲೆ ಹಿಟ್ಟು, ಜೊಂಡಿಗೆ ಸಾಯಿ ಹೊಡ್ಯಕ್ಕೆ. ಆಮೇಲೆ ಮನೆ ಕ್ಲೀನ್ ಮಾಡೋಕ್ಕೆ ಲೈಜಾಲ್, ಡೋಮೆಕ್ಸು. ಹೋದ ತಿಂಗಳು ತಂದಿದ್ದೈತಿ. ನಾನು ಸಣ್ಣ ತೊಗೊರಿ ಅಂದ್ರೆ ಇರ್ಲಿ ಬರುತ್ತೆ, ಒಂದು 2-3 ತಿಂಗಳು ಚಿಂತಿರಲ್ಲ ಅಂದ್ರೆ. ಇದು ಅಗರಬತ್ತಿ, ಉದ್ದಿನ ಕಡ್ಡಿ. ಆಮೇಲೆ ಸೋಪು, ಬಟ್ಟೆಗೆ ಹಚ್ಚೋ ಸೋಪು ಖಾಲಿ ಆಗಿಬಿಟ್ಟಿದ್ವು. ಎಲ್ಲ ಖಾಲಿ ಆಗಿದ್ದು ಮಾತ್ರ ತೊಗೊಂಬಂದಿವಿ. ಇದು ಪೇಸ್ಟು ಇನ್ನೂ ಇತ್ತು, ಆದರೂ ತೊಗೊಂಡಾರೆ ನನಗಿದೆ. ಇದು ಕಿಸಾನ್ ಜಾಮ್ ತೊಗೊಂಡ್ರೆ ಈ ಸಲ. ನಮ್ಮ ಮನೆಯವ್ರು ತೊಗೊಂಡ್ರು, ನಾವು ತೊಗೊಂಡಿಲ್ಲ. ಬ್ರೆಡ್ ತಂದಾಗ ಹಚ್ಕೊಂಡು ತಿನ್ನಕ್ಕೆ ಬರ್ತದೆ ಅಂತಂದು. ಏನು ಸ್ಮೂತ್ ಅಂತ ಚಾಕ್ಲೇಟ್ ಫ್ಲೇವರ್ಡ್ ಮಿಲ್ಕ್, ಚಾಕ್ಲೇಟ್ ಫ್ಲೇವರ್ಡ್ ಮಿಲ್ಕ್ ಸ್ಮೂತ್ ಅಂತೀವಿ. ನಮಿತಾ ತೊಗೊಂಡಾಗಿದ್ದು. ಫ್ರಿಜ್ನಾಗ ಇಟ್ಟು ಕುಡಿಬೇಕದು ಕೋಲ್ಡ್. ಇದು ಆನಂದ ದೀಪದ ಎಣ್ಣೆ. ಇದು ನಮ್ಮ ಮನೆಯವ್ರು ಹುಡುಕ್ಯಾಡಕತ್ಬಿಟ್ರೆ ಅಲ್ಲಿಲ್ಲ, ನಾವು ತೊಗೊತೀವಲ್ಲ ಅಲ್ಲಿಲ್ಲ ಅಂತಂದು. ಹೆಸರು ಆನಂದಮ್ ಅಂತನ ಐತಿ, ಆದರೆ ಇದು ಕವರ್ ಚೇಂಜ್ ಆಗೈತೆ ಅಷ್ಟೇ. ಅವ್ರಿಗೆ ಹೇಳಿದ್ರು ಕವರ್ ಅಷ್ಟೇ ಚೇಂಜ್ ಆಗೈತೆ ಅಂದ್ರೆ. ಸೇಂಟ್ ತೊಗೊಂಡಾರ ನೋಡು, ತಂದೆ ಮಗಳು ಸೇರಿ. ಅವರ ಇಬ್ಬರು ಇವತ್ತು ಈ ಸಲ ಶಾಪಿಂಗ್ ಮಾಡಿರೋದು. ನಾನು ಏನೂ ಶಾಪಿಂಗ್ ಮಾಡಿಲ್ಲ, ಬರೀ ನಾವೇನು ಹಿಡ್ಕೊಂಡು ನಿಂತೀನಿ. ಇದು ಆ್ಯಕ್ಸ್ ಸೇಂಟ್ ಚೆನ್ನಾಗೈತೆ. ಆಮೇಲೆ ಹೆಸರು ಕಾಳು ಇದ್ದಿದ್ದಿಲ್ಲ, ಹೆಸರು ಕಾಳು ತೊಗೊಂಡಿವಿ. ಎಷ್ಟು kg? 1/4 kg ಮೇಲೆ ಐತಿ, 1 kg ಮೇಲೆ ಐತಿ. ಇದು 4 ಲೀಟ್ರದ್ದು. ಎತ್ತಕ್ಕಾಗಲ್ಲ. 4 ಲೀಟ್ರದ್ದು ಲಿಕ್ವಿಡ್ ವಾಷಿಂಗ್ ಮಿಷಿನ್. ಏನು ಇಬ್ಬರದ? ಹಾಂ, ಬಿಸ್ಕೆಟು. ಇದು ಒಂದು ಟೈಮ್ ಪಾಸಿಗೆ ಮನ್ಯಾಗ ಆಮೇಲೆ ಟೈಮ್ನಾಗ ಏನು ತಿಂಗಳು ಏನು ಬಿಡಲಿ ಅಂತ ಅನ್ನಿಸ್ತಿರ್ತೈತೆ. ಅದಕ್ಕೆ ಇದೊಂದು ಪ್ಯಾಕೆಟ್. ಎಣ್ಣೆ ಪ್ಯಾಕೆಟು ಒಂದು 4. ಹೋದ ತಿಂಗಳು ಒಂದು 4 ತರಿಸಿದ್ದೆ. ಮತ್ತು ಒಂದು 4, ಒಂದೊಂದು ತಿಂಗಳಿಗೆ 4 ಪ್ಯಾಕೆಟ್ ಬೇಕಾಗ್ತಾವೆ. ಒಂದು ತಿಂಗಳ ಹೆಚ್ಚು ಕಡಿಮೆ ಆಗುತ್ತೆ, ಹೆಚ್ಚಿನ ಆಗುತ್ತೆ ಒಂದೊಂದ್ಸಲ. ಪುಳಿಯೋಗರೆ ಪೌಡ್ರ್ ತೊಗೊಂಡಾಳ. ಆಮೇಲೆ ಸೋಪು, ಎಕ್ಸೋ, ಪಾತ್ರೆ ತೊಳೆಯವು. ಆಮೇಲೆ ಕರುಪ್ರ ಇನ್ನೂ ಬಾಕ್ಸ್ನಾಗ ಅದಾವು, ಹಾಗಾಗಿ
ಇದು ಒಂದು ಪ್ಯಾಕೆಟ್ ತೊಗೊಂಡೆ. ಇದೇನು ಮೆತ್ತಗಾಗ್ಬಿಟ್ಟೈತಲ್ಲ ಪನ್ನೀರು ಆಮೇಲೆ ಅರಿಶಿನ ಖಾಲಿ ಹಾಕ್ಕೊಂಡ್ಬಿಟ್ಟು ನಮ್ಮ ನವೆಲ್ ಬರ್ತಡಕ್ಕೆ ಜಾಮೂನ್ ಮಾಡೋದು ಮಮ್ಮಿ ಅಂತ ತೊಗೊಂಡಾಳ. ಆಮೇಲೆ ಸೋಯಾ ಸಾಸು, ರೆಡ್ ಚಿಲ್ಲಿ ಸಾಸು, ಫ್ರೈಡ್ ರೈಸು, ಪಾಸ್ತಾ ಮಾಡಿದಾಗ ಇದೊಂದು ಎಮರ್ಜೆನ್ಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬಾದಾಮಿ ಕಾಳು ಖಾಲಿ ಹಾಕ್ಕೊಂಡವು. ಅಕ್ಕಿ ದಿನ ತಿಂತಾಳೆ ಬೆಳಿಗ್ಗೆ ಎದ್ದ ತಕ್ಷಣ. ಅದಕ್ಕೆ ಒಂದು ಅರ್ಧ ಕೆ ಜಿ ತೊಗೊಂಡೆ. ಇದು ಗೋಡಂಬಿನ ನಮ್ಮ ಮನೆಯವರು ಆಫೀಸ್ನಾಗ ಅವರು ಉಡುಪಿ ಸೈಡ ಉಡುಪಿ ಸೈಡ್ನವ್ರು ಆಫೀಸ್ನಾಗ ಪರಿಚಯದವ್ರು ಅಂದ್ರೆ ಅವ್ರು ತಂದು ಕೊಟ್ಟಿದ್ರು ಒಂದು ಅರ್ಧ ಕೆ ಜಿ. ಅವು ಅದವ್ರು ಗೋಡಂಬಿ, ಹಂಗಾಗಿ ಗೋಡಂಬಿ ತಂದಿಲ್ಲ. ಇದು ಕಿಸಾನ್ ಸಾಸ್, ಟೊಮೆಟೊ ಸಾಸ್. ಆಮೇಲೆ ಇದು ಕೋಲ್ಗೇಟ್ ಪೇಸ್ಟ್ ಅವ್ರಿಗೆ. ಆಮೇಲೆ ಬಿಸಿಬೇಳೆ ಬಾತ್ ಪೌಡ್ರ್. ಆಮೇಲೆ ಇದು ಚಾಪುಡಿ ಟೀ ಪೌಡ್ರು, ಬ್ರೂ ಇದು ಕಾಫಿ ಜಾಸ್ತಿ ಕುಡಿಯೋಂಗಿಲ್ಲ ನಾವು, ಹಾಗಾಗಿ ಚಿಕ್ಕ ತೊಗೊಂಬರ್ತೀವಿ. ಹೋದ್ಸಲ ತಂದಿದ್ದು ಇನ್ನೂ ಐತಿ, ಇನ್ನೂ ಒಂದು 2 ಸಲ ಮಾಡ್ಕೊಂಡು ಕುಡಿಯೋದು ಐತಿ. ಅದಕ್ಕೆ ಇಷ್ಟ ತರ್ತೀವಿ. ಚಹಾ ಜಾಸ್ತಿ ಕುಡಿದೀವಿ, ಕಾಫಿ ಯಾವಾಗ ಒಮ್ಮೆ ಬೇಸರ ಅದ. ಚಹಾ ಕುಡಿದು ಬೇಸರ ಆಗಿರ್ಬೇಕು ನೋಡಿ ಅವಾಗ. ಇದು ಹೆಸರು ಬೇಳೆ 1 ಕೆ ಜಿ ಮ್ಯಾಗ, 1.5 ಕೆ ಜಿ ಮ್ಯಾಗ ಅದಾವು. ತೊಗರಿ ಬೇಳೆ ಫ್ರೆಂಡ್ಸ್. ನೀರು ಕುಡಿದು ಸಾಕಾಗಿ ಉದ್ದಿನ ಬೇಳೆ, ಉದ್ದಿನ ಬೇಳೆ ಒಂದು ಅರ್ಧ ಕೆ ಜಿ ಅಷ್ಟು ತೊಗೊಂಡಿವಿ. ಅರ್ಧ ಕೆ ಜಿ ಮೇಲೆ ಅದು. ಇವು ಧನಿಯಾ ಕಾಳು, ಧನಿಯಾ ಪೌಡ್ರ್ ಮಾಡ್ಕೊಳಕ್ಕೆ. ಪೌಡ್ರ್ ಮನ್ಯಾಗ ಮಾಡ್ಕೊಂಡ್ಬಿಡ್ತೀನಿ. ಪೌಡ್ರ್ ತರಂಗಿಲ್ಲ ನಾನು, ಧನಿಯಾ ಪೌಡ್ರ್ ಮನ್ಯಾಗ ಮಾಡಿ ಇಟ್ಕೊಂಡ್ಬಿಡ್ತೀನಿ, ಚೆನ್ನಾಗಿರ್ತದೆ. ಇದು ಕಡ್ಲಿಬೇಳೆ ಅರ್ಧ ಕೆ ಜಿ ತೊಗೊರಿ ಅಂದ್ರೆ ಇವರು 1 ಕೆ ಜಿ ತೊಗೊಂಡ್ರು ಕಡ್ಲಿಬೇಳೆ. ಇನ್ನೂ ಅದ ಒಂದು ಅರ್ಧ ಕೆ ಜಿ ಅಷ್ಟು. ಹೋಳ್ಗೆ ಮಾಡಬೇಕು, ಹಬ್ಬದಾಗ ಮಾಡಲೇ ಇಲ್ಲ. ಯುಗಾದಿ ಹಬ್ಬಕ್ಕೂ ಮಾಡಲಿಲ್ಲ, ಅಕ್ಷಯ ತೃತೀಯಗೂ ಮಾಡಲಿಲ್ಲ. ನೋಡೋಣ ಮಾಡ್ತೀವಿ ಸದ್ಯದಾಗ. ಇದು ಸಕ್ಕರೆ ಒಂದು 5 ಕೆ ಜಿ ಐತಲ್ಲ ಸಕ್ಕರೆ, ಒಳಗೈತದ ಎಲ್ಲೈತಿ ಕಾಣ್ತಾವಂತ. 4 ಕೆ ಜಿ 240 ಗ್ರಾಮ್ ಐತಿ, 5 ಕೆ ಜಿ ಕಡಿಮೆ ಐತಿ. ಆಮೇಲೆ ಇದು ವ್ಯಾಸ್ಲಿನ್ ನಮಿತ ತೊಗೊಂಡ್ರು. ನಮ್ಮ ನವ್ಯಾಗ ನಮಿತಾಗ ಡೈಲಿ ಯೂಸ್ಗೆ ಹಾಕಕ್ಕೆ ನಾವೇನು ಪ್ಯಾಂಟ್ ಎಲ್ಲ ಹರಿಯೋಕೆ ನಾವು 300 ರೂಪಾಯಿ ಕೊಟ್ಟು ತೊಗೊತಿದ್ವಿ ಮಂಗಲ್ದೀಪಲ್ಲಿ ಪ್ಯಾಂಟು. ಹಾಗಾಗಿ ಇಲ್ಲಿ ಚಲೋ ಇದ್ವು, ತೆಳ್ಳಗನೂ ಇದ್ವು, ಚಲೋ ಇದ್ವು. ಮತ್ತು ರೇಟನು ಅಷ್ಟಕ್ಕಷ್ಟೇ 130 ರೂಪಾಯಿ ನೋಡ್ರಿ. ಈ ಪ್ಯಾಂಟಿಗೆ ಹಾಕ್ಬೋದು, ಮನೆಗೆ ಹಾಕಕ್ಕೆ ನಡೀತೈತಿ ಅಂತ ಹೇಳ್ಬಿಟ್ಟು ಟಿ ಶರ್ಟ್ ಮೇಲೆ ಹಾಕಕ್ಕಂತ ತೊಗೊಂಡು. ಟಿ ಶರ್ಟ್ ಮೇಲೆ ಬರ್ತೈತಿ. ಇದು ಟಾಪ್ ಅದಾವಲ್ಲ ಕುರ್ತಿ, ಶಾರ್ಟ್ ಕುರ್ತಿ, ಅದ್ರ ಮ್ಯಾಗೂ ಬರ್ತಾವೆ. ಇದು ಒಂದು, ಇದು ನಂದಿದು ನನಗಂತ ತೊಗೊಂಡಿನಿ. ಇದೇನು ನನಗೆ ಬರ್ತಾ ಇಲ್ಲ ಗೊತ್ತಿಲ್ಲ, ನೋಡೋಣ. ನನಗೆ ಮನೆಗೆ ಹಾಕ್ಕೊಳಕ್ಕೆ ಇದು ಒಂದು ಪ್ಯಾಂಟು ನಮಿತಾಗ. ಇಲ್ಲ, ನೀನು ಬೇರೆ ಸಪ್ರೇಟ್ ಇಟ್ಕೊಂಡ್ಬಿಡು. ಇದು ಒಂದು ಕಲರು, ಒಂದೊಂದು ರೇಟು. ಇದು 150, ಇದು 130 ನೋಡಿರಿ. ಇದು 130, 150, 130, ಇದು 130, ಇದು 130, ಇದು 130 ಐತ್ರಿ. ಇದು 150 ಐತಿ, ಯಾಕಂದ್ರೆ ಇದೊಂದು ಚಲೋ ಥಿಕ್ನೆಸ್ ಐತಿ. ಇದಕ್ಕೆ ಎಷ್ಟು? ಇದು 300 ರೂಪಾಯಿ. ಇದು 300 ರೂಪಾಯಿ ನಂದು ಒಂದಕ್ಕೆ. ಡೈಲಿ ಯೂಸಿಗೆ ನಡೀತಾವೆ. ಇದು 130 ನವ್ಯ ನಮಿತಾಗ. ಇದು ಸ್ವಲ್ಪ ಹೈಟ್ ಕಡಿಮೆ ಇದ್ದಿದ್ದು ನವ್ಯಾಗ, ಹೈಟ್ ಜಾಸ್ತಿ ಇದ್ದಿದ್ದು ನಮಿತಾಗ. ಇದು ಒಂದು 130. ಇದನ್ನು ಇದು ಒಂದು, ಇದು 150. ಇದೆ ಒಂದೊಂದು ಒಂದೊಂದು ಥರ ರೇಟ್ ಅದ ನಮಿತಾಗ ನವ್ಯಾಗ. ಇದು ಒಂದು ನಮಿತ ತೊಗೊಂಡು. ಇದು 130. ಇದು ಚಿಕ್ಕದಾಗುತ್ತೆ ನಮಗೆ, ನಿಮಗೆ ನವ್ಯಾಗ ಹಾಕೈತಿ. ನಮ್ಮ ನವ್ಯಾಗ ಟಿ ಶರ್ಟು ಮನೆ ಹಾಕಕ್ಕೆ ಟಿ ಶರ್ಟ್ ನವ್ಯಾಗ. ಈಗ ಬ್ಯಾಸ್ಗೆ ನಡೀತಾರೆ, ಚಳಿಗಾಲ ಮಳೆಗಾಲದಾಗ ಇವು ಅದಾವ ಟಾಪು ಅವನ್ನ ಹಾಕ್ತೀನಿ. ಇದು ನವ್ಯಾಗ ನಮಿತ ಜಗ್ಗದವ, ಅದಕ್ಕೆ ನವ್ಯಾಗ ತೊಗೊಂಡಿವಿ. ನಮಿತ ಭಾಳ ಅದಾವ. ಆಸ್ಟ್ರೇಲಿಯಾ ಸಿಸ್ಟರ್ ತಂದು ಕೊಟ್ಟಿದ್ವು ಒಂದು 4 ಟಿ ಶರ್ಟ್ ಅದಾವು. ಮತ್ತು ಅವು ಇವು ನಾವು ಕೊಡಿಸಿದ್ವು ಟಾಪು, ಅವು ಇವು ಜಗ್ಗದವು. ಇದು ಒಂದು ಟಿ ಶರ್ಟು, 3 ಟಿ ಶರ್ಟ್ ತೊಗೊಂಡಿವಿ ನವ್ಯಾಗ.
ನಾಲ್ಕು ಟಿ ಶರ್ಟ್ಗೆ ಎಷ್ಟು ಅಂದ್ರೆ ₹100 ಫ್ರೆಂಡ್ಸ್. 99 ರುಪೀಸ್ ಕಾಣ್ತಿತ್ತು ಇಲ್ಲ, ಇದು 99 ಟಿ ಶರ್ಟ್. ಮನೆ ಹಾಕಕ್ಕೆ ನಡೀತಾವೆ, ಮನೆ ಎಲ್ಲ ಹಳೆವಾಗಿದ್ದು. ಇದು 99, ಇದು ಕೂಡ 99 ಬ್ಲ್ಯಾಕ್ ಕಲರ್. ಇದು ಒಂಥರ ಗ್ರೀನ್ ಐತಿ, ಇದು 99, ಎಲ್ಲ 99. ಇದು 99. MRP 120 ಐತಿ, 119. 100 ರುಪೀಸ್ಗೆ ಇರ್ತಾವೆ. 1 2 3 4 5 6 7 ಪ್ಯಾಂಟು, 4 ಟಿ ಶರ್ಟ್. 7ರಾಗ 3 ನಮಿತಾಗ ಪ್ಯಾಂಟು, 4 ಪ್ಯಾಂಟು, 4 ಟಿ ಶರ್ಟ್ ನಾವೇ. ಇದು ಶೂ ತೊಗೊಂಡ ನಮ್ಮ ನಮಿತ. ನಾವು ಇಂಥವು ಕೊಡ್ಸಂಗಿಲ್ಲ, ಇದನ್ನು ಕೊಡ್ಸಿರೋರು ಬೇರೆ ಯಾರಂದ್ರೆ ನಮ್ಮ ಆಸ್ಟ್ರೇಲಿಯಾ ಸಿಸ್ಟರ್. ನಮಿತಾಗ ಒಳ್ಳೆ ಏನು ಇರೋ ಕೊಡ್ತೈತಿ ಫ್ರೆಂಡ್ಸ್. ನಮ್ಮ ಮನೆಯವರು ಬಿಲ್ ಪೇ ಬಿಡ್ರ, ಅದಕ್ಕೆ ನಾ ಕೊಟ್ಟಿನಿ ಅನ್ನಕತ್ತಾರ. ಇಲ್ಲ ಅವರು ಕೊಟ್ಟಾರ. ಇದು ನಮ್ಮ ಆಸ್ಟ್ರೇಲಿಯಾ ಸಿಸ್ಟರ್. ನಮಿತಾಗ ಎಕ್ಸಾಮ್ ನಡಿಬೇಕಾದ್ರೆ ಹೇಳಿದ್ರು, ನೀನು ಚೆನ್ನಾಗಿ ಮಾರ್ಕಸ್ ತೆಗೆದ್ರೆ ನಿಮ್ಗೆ ಸರ್ಪ್ರೈಸ್ ಗಿಫ್ಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಅವಳು ಚೆನ್ನಾಗಿ ಅಷ್ಟೊಂದು ಏನು ಮಾಡಿಲ್ಲ ಈ ಸಲ ಮಾರ್ಕಸ್ಸು. ಹೋದ ಸಲ ಚೆನ್ನಾಗಿ ಮಾಡಿದ್ಲು, ಬಟ್ ಈ ಸಲ ಸ್ವಲ್ಪ ಕಡಿಮೆ ಮಾಡ್ಯ. ಹಾಗಾಗಿ ಅವರು ಕೊಡ್ತೀನಿ ಅಂದಿದ್ರಲ್ಲ ಗಿಫ್ಟು, ಹಾಗಾಗಿ ಮತ್ತು ನಾನು ಬ್ಯಾಡ್ ಅಂದೆ. ಬ್ಯಾಡ್ರಿ ಸಿಸ್ಟರ್, ಮುಂದಿನ ವರ್ಷ ಚೆನ್ನಾಗಿ ಮಾಡಿದ್ರು ಕೊಡುವಂತ್ರಂತ ಅಂದೆ. ಇಲ್ಲ ಪಾಸ್ ಆದರೆ ಹಾಗೆ ಅಲ್ಲ ಸಾಕು ಅಂತಂದು ಹೇಳ್ಬಿಟ್ಟು ಅವರು ಆಕೆಗೆ ಏನು ಬೇಕು ಗಿಫ್ಟ್ ಅಂತ ಕೇಳಿದ್ರು. ಅದಕ್ಕೆ ಆಕೆ ಶೂ ಕೇಳಿದ್ಲು. ಶೂ ಮೀಶೋದಾಗ ಫೋಟೋ ತೆಗೆದು ಕಳಿಸಿದ್ಲು. ಅದು ₹300 ಚೆನ್ನಾಗಿರಲ್ಲ, ನಾನು ದುಡ್ಡು ಹಾಕ್ತೀನಿ, ಆಕೆಗೆ ಎಂಥವು ಬೇಕಂತವು ಶೂ ಕೊಡಿಸ್ರಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ರು. ದುಡ್ಡು ಹಾಕಿದ್ರು, ನಿನ್ನೆ ಹಾಕಿದ್ರು. ಆಕೆಗೆ ಶೂಗೆ ಶೂ ಕೊಡಿಸಿದ್ವಿ, ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್. ಈ ಥರ ಶೂ ಬೇಕಂತೀನಿ ನೋಡಿ. ನಾವು ಇಂಥವೆಲ್ಲ ಹಾಕ್ಕೊಂಡಿಲ್ಲ, ಮಾಡಿಲ್ಲ. ಇವರೆಲ್ಲ ಹಾಕ್ಕೊಂಡು ಮೆರಿತಾರೆ. ಆ ಶೂ ಮೆಕ್ಕಂದು ಬಿದ್ದಿಲ್ಲ, ನಾನೇನು ಕೊಡಿಸಿಲ್ಲ, ನಮ್ಮ ಸಿಸ್ಟರ್ ಕೊಡ್ಸ್ಯಾರ ಆಕೆಗೆ. ನಾವಂತೂ ಕೊಡಿಸ್ತಿದ್ದಿಲ್ಲ ಆಕೆಗೆ. ಈ ವರ್ಷ ಏನು ಕೊಡ್ಸಂಗಿಲ್ಲ ಆಕೆ ಕೇಳಿದ್ದು. ನೆಕ್ಸ್ಟ್ ವರ್ಷನ ಹಾಕಿದ್ವಿ. ಇನ್ನೂ ಚೆನ್ನಾಗಿ ಮಾರ್ಕಸ್ ತಗಲ್ಲ ಅಂದರೆ ನೆಕ್ಸ್ಟ್ ವರ್ಷ ನಾವು ಆಕೆ ಏನು ಕೇಳ್ತಾ ಅದನ್ನ ಕೊಡಿಸ್ತೀವಿ. ಓಕೆ, ಅದನ್ನು ಆಕೆ ಕೊಡಿಸಿದ್ರು. ಮತ್ತು ನಾವ್ಯಾಗೂ ಶೂ ಕೊಡಿಸ್ರಿ ಅಂತಂದು ಹೇಳಿದ್ರು ಅವರು. ಜುಡಿಯೋದಾಗ ಕೊಡಿಸ್ರಿ, ಚೆನ್ನಾಗಿರ್ತಾವಂದ್ರು. ಈ ಇದು ಡಿ ಮಾರ್ಟ್ನಾಗೂ ಇರ್ತಾವಲ್ಲ, ಅಲ್ಲೇ ಹೋಗೋಣ, ಮತ್ತು ಅಲ್ಲಿ ಒಮ್ಮೆ ಇಲ್ಗೊಮ್ಮೆ ಏನು ಹೋಗೋದು ಅಂತ ಹೇಳಿ ಅಲ್ಲೇ ಡಿ ಮಾರ್ಟ್ನಾಗ ತೊಗೊಂಡ್ವಿ ಶೂ. ಈಕೆಗೆ ಶೂ ಕೊಡಿಸ್ರಿ ಅಂದಿದ್ರು ಅವರು, ನಾವ್ಯಾಗೂ ಕೊಡಿಸ್ರಿ ಅಂದಿದ್ರು. ಬಟ್ ಆಕೆಗೆ ಚಪ್ಪಲ್ ಅದು ಆಕೆ ಏನು ಜಾಸ್ತಿ ಹಾಕೊಳೋದಿಲ್ಲ, ಏನಿಲ್ಲ. ಹಂಗೆ ಆಕೆಗೆ ಶೂ ತೊಗೊಂಡಿಲ್ಲ. ಅದ ದುಡ್ಡಿನಾಗ ಇಬ್ಬರಿಗೆ ಟಿ ಶರ್ಟು ಪ್ಯಾಂಟು ತೊಗೊಂಡ್ವಿ ನೋಡಿ. ಇಷ್ಟ ಅಲ್ಲ ಶಾಂತಿ? ಇಷ್ಟ ನೋಡ್ರಿ. ಬಿಲ್ ಇತ್ತಲ್ಲ, ಬಿಲ್ ಇಲ್ಲೇ ಇಟ್ಟಿದ್ದೆ ನಾನು ಚಿಗದ ಬುಡಕ್ಕೆ. ಎಲ್ಲಾರು ಹಾರಿ ಹೊಡಿತಂತ ಚಿಗದ ಬುಡಕ್ಕಿಟ್ಟಿದ್ದೆ. ಒಳಗಡೆ ನೋಡು ಎಲ್ಲ ಸೇರಿ 9,580 ರೂಪಾಯಿ 52 ಪೈಸೆ ಆಗಿತ್ತು ಫ್ರೆಂಡ್ಸ್. 9,500. ಲಾಸ್ಟ್ ಟೈಮು 9,000 ರೂಪಾಯಿ ಮ್ಯಾಗ ಆಗಿತ್ತು. ಬಟ್ ಈ ಸಲ ಎಕ್ಸ್ಟ್ರಾ ಏನಂದ್ರೆ ಸೇಂಟು, ಆಮೇಲೆ ಜಾಮು, ಆಮೇಲೆ ಮತ್ತೇನು ಎಕ್ಸ್ಟ್ರಾ ಇವು ಬಟ್ಟೆ, ಶೂ, ಇಷ್ಟೆಲ್ಲ ಎಕ್ಸ್ಟ್ರಾ. ಇನ್ನೂ ಒಂದೊಂದು ಏನೇನು ಅದಾವೆ ಎಕ್ಸ್ಟ್ರಾ, ಬಟ್ ಮನೆಗೆ ಬೇಕಾಗಿರೋವು ಅದಾವೆಲ್ಲ. ಶೂಗೆ ಎಷ್ಟಾಯ್ತಲ್ಲ? 750 ರೂಪಾಯಿ. ಶೂಗೆ 750 ರೂಪಾಯಿ. 300 ರೂಪಾಯ್ದು ಈಕಿ ತೋರಿಸಿದ್ರು ಅವ್ರಿಗೆ. ಬೇಡ, ಚೆನ್ನಾಗಿರಲ್ಲ ಅವು, ಪ್ಲಾಸ್ಟಿಕ್ ಇರುತ್ತೆ, ಬರೀ 300 ರೂಪಾಯಿ ಕಾಸ್ಟ್. ಇದು ಕಡಿಮೆ ರೇಟಿಗೆ ಚೆನ್ನಾಗಿರಲ್ಲ ಶೂ, ಚೆನ್ನಾಗಿರೋದ ತಗೋ ಅಂತ ಹೇಳ್ಬಿಟ್ಟು ಅವ್ರು ರೊಕ್ಕ ಹಾಕಿದ್ರು. ಈಕಿಗೆ ಕೊಡಿಸಂದಿದ್ರು. ಈಕಿಗೆ ಟಿ ಶರ್ಟು ಪ್ಯಾಂಟ್ ತೊಗೊಂಡಿನಿ. ಓಕೆ ಫ್ರೆಂಡ್ಸ್, ಇಷ್ಟೆಲ್ಲ ಆಯ್ತು ನೋಡ್ರಿ ನಮ್ಮದು. ಇದು ಏನಪ್ಪ ಅಂದ್ರೆ ಶಾಂತಿ ಡಿ ಮಾರ್ಟಿಂದ. ಇಷ್ಟ ಆದರೆ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಟೈಮ್ ಆಗತ್ತೆ ನೋಡ್ರಿ ಫ್ರೆಂಡ್ಸ್, ನಮ್ಮಪ್ಪ ಬೆಳಗ್ಗೆ ಎದ್ದು ಹೆಸರುಕಾಳು ಪಲ್ಯ, ನಿಮ್ಮಪ್ಪ ಚಪಾತಿ ಪಲ್ಯ ಮಾಡಲ್ಲ. ನಮ್ಮ ಮಮ್ಮಿ ಮಾಡಿದ್ರೆ ನಮ್ಮಪ್ಪ ತಿಂದು ಹೊಂಟಾರ.
ಅವಿಸ್ ಮುಗ್ಸೈತಿ ನೋಡ್ರಿ. ಹೆಂಗಾಗೈತಿ ತಿಂದಿಲ್ಲ? ಚಾದ ತಿಂದ ನಿಮ್ಮ ನಮ್ಮ ಮಮ್ಮಿಯಲ್ಲಿ ಚಪಾತಿ ಲಟ್ಟಿಸಾಕೊಂತಾರ, ಬೇಯಿಸಾಕೊಂತಾರ, ಇಲ್ಲ ಪಾಕೊಂಡು ಹಾಕೊಂತಾರ. ಅಲ್ಲಿ ಹೊರಗ ನಮ್ಮ ನವ್ಯ ನಿಂತಾಳ ನೀ ಒಂದು ಬಾದಾಮಿ ಇಟ್ಟಿದ್ದೆ ತಿನ್ಲು ತಾನೇ ನವ್ಯ. ಅಲ್ಲಿ ಹೊರಗಡೆ ಹಸುಗಳು ಎಲ್ಲ ಬರ್ತವೆ, ಅದನ್ನ ನೋಡ್ಕೊಂಡು ನಿಂದಿರ್ತಾಳ. ಬಾಯಿ ಒರೆಸ್ಕೊಂತಾಳ. ಐ ಹಾಲು ಕುಡಿಯೋದನ ಹಾಲು ಅಂತದ ಸೌತೆಕಾಯಿ. ಏನು ATM ಕಾರ್ಡ್ ಅಲ್ಲೇ ಇತ್ತು. ನಂಬರ್ ತಗೋಬರ್ತೀನಿ. ಬಾಯ್. ನಡ್ಕೊಂತ ಹೋಗ್ತೀಯ ಹೆಂಗ? ಈಗ ಕರ್ಕೊಂಡು ಹೋಗಿರ್ತೀನಿ ನೋಡು. ಕೊಡಿಸ್ಬಿಟ್ಟು ಇಲ್ಲಿ ಬಿಟ್ಟು ಹೋಗ್ತೀನಿ. ಫ್ರೆಂಡ್ಸ್ ನೋಡ್ರಿ, ಈಗ ನಾಷ್ಟ ಮಾಡತ್ತೀವಿ ಇಬ್ಬರು 3 ಮಂದಿ. ತರೋ ಸೌತೆಕಾಯಿ, ಮೂಲಂಗಿ, ಅದು ಬಾಕ್ಸ್ನಲ್ಲಿರೋದು ಅನ್ನ, ಮೊಸರು, ಚಪಾತಿ, ಹೆಸರು ಕಾಳು ಪಲ್ಯ. ನೋಡ್ರಿ ಆ ಕಡೆ ಇರೋದು ಮೊಸರು. ನಾವೇನು ಟಿ ವಿ ಹೆಂಗೆ ನಿಂತೈತಿ ಹೆಂಗೆ ಇಷ್ಟೊಂದು ನಿಂತಾರೆ ನೋಡ್ರಿ ಇಲ್ಲಿ. 3 ಎಷ್ಟು 4 ಮಂದಿ 5. ಎಲ್ಲರೂ ನಾವೇನು ನೋಡಾಕೋತಾರ. ನಾವೇ ನಿನ್ನ ಅಷ್ಟು ಚಂದ ಇದೆಯಾ ಅಂತ ನೋಡಲ್ಲಿ. ನಿನ್ನ ಅಷ್ಟು ಚಂದ ನೋಡಾಕೋತಾರ. ಈಗ ಕುಡಿದ್ಲು ನೀರು, ಬೆಳಿಗ್ಗೆಯಿಂದ ಕುಡ್ಸಕ್ಕೆ ಕುಡ್ದಿದ್ದೆ ಅಲ್ವಾ. ನಾನು ತಿಂದೇವು. ನಾನು ಇಟ್ಟಿಟ್ಟು ಹಲ್ದು ತಿಂತೀನಿ ಚಪಾತಿನ, ಯಾಕಂದ್ರೆ ಹಲ್ಲು ನಂದು ಒಂದ ಕಡೆ ತಿನ್ಬೇಕು. ಅದಕ್ಕೆ ಇಷ್ಟ. ನಮ್ಮ ಅಮೇರಿಕ ಸಿಸ್ಟರ್ ಕೇಳಿದ್ರು ಒಂದ್ಸಲ, ಹಸು ಆದ್ರೆ ನೀವು ಇಷ್ಟಿಷ್ಟೇ ಹರ್ಕೊಂಡು ತಿಂತೀರಲ್ಲ ಚಪಾತಿ ಅಂತಂದ್ರು. ನಂಗೆ ಹಾಲು ಸರಿ ಇಲ್ಲಲ್ರಿ, ಹಂಗಾಗಿ ಒಂದ ಕಡೆ ತಿನ್ಬೇಕು, ಇಟ್ಟಿಟ್ಟ ತಿಂತೀನಿ ಅಂದೆ. ಓ ಹೌದಾ ಅಂದರು. ಓಕೆ ಫ್ರೆಂಡ್ಸ್, ನಾನು ತಿಂದಿ ಆನಂದ ಮಾಡ್ಕೆ. ಫಸ್ಟ್ ಸೌತೆಕಾಯಿ ತಿಂತಾ. ನಮ್ಮ ಫೇವ್ರೇಟ್ ಅದು. ತರಕಾರಿ ಏನು ಇದ್ದಿದ್ದಿಲ್ಲ ಮನ್ಯಾಗ. ಹಾಗಲಕಾಯಿ ಇತ್ತು, ಹಾಗಲಕಾಯಿ ಕೆಟ್ಟು ಹೋಗ್ಬಿಟ್ಟೈತಿ ಫ್ರೆಂಡ್ಸ್. ಇದೇ ಫಸ್ಟ್ ಟೈಮ್. ಮೊನ್ನೆ ಮನೆಯವ್ರು 3 ದಿನ ಊರಿಗೆ ಹೋಗ್ಬಿಟ್ರಲ್ಲ, ಆವಾಗ ಮಾಡಿಬಿಟ್ಟಿದ್ನಿ ಅಂದ್ರೆ ಆಗಿ ಹೋಗಿತ್ತು. ನಾವು ಒಬ್ಬಕ್ಕೆ ತಿನ್ಬೇಕಲ್ಲ ಹಾಗಲಕಾಯಿ ಪಲ್ಯ ಅಂಥೇಳಿ ಮಾಡಲಿಲ್ಲ. ಇವತ್ತು ಮಾಡ್ಬೇಕಂತ ತೆಗೆದ್ರೆ ಫ್ರಿಜ್ನಾಗ ಇಟ್ಟಲ್ಲೇ ಬುಳಿಸ್ಬಂದವು 4 ಹಾಗಲಕಾಯಿ. ಇದೇನು ನೋಡ್ರಿ, ಒಟ್ಟ ತರಕಾರಿ ಹಾಳು ಮಾಡ್ತಿದ್ದಿಲ್ಲ ನಾನು. ಸೂಪರ್. ನಮ್ಮ ನವ್ಯಾಗ ತಿನ್ನಿಸ್ಕೊಂತ ನಾನು ತಿಂತೀನಿ. ಏನು ಹಾಂ ಓನು ಗಂಡು ಹುಡುಗ. ಫ್ರಾಕ್ ಹಾಕೊಂಡು ಕಟಿಂಗ್ ಮಾತ್ರ ಹುಡುಗ ಥರ ಸುಮ್ಮನೆ ಕುಂಟ. ಸೌತೆಕಾಯಿಲ್ಲ. ತಿಂತಾಳ, ಎಲ್ಲ ತಿಂತ ಆಕಿ. ಫ್ರೆಂಡ್ಸ್ ಬನ್ನಿ ಎಲ್ಲರೂ ನಾಷ್ಟ ಮಾಡೋಣ. ಚಪಾತಿ, ಹೆಸರು ಕಾಳು ಪಲ್ಯ, ಸೌತೆಕಾಯಿ ರಾಗಿ ಗಂಜಿ ಮಾಡಿಕೊಡೋ ಅಂದ್ಲು, ಬಟ್ ಚಪಾತಿ ಮಾಡಿಬಿಟ್ಟಿನಿ ಇವತ್ತು. ನಾಳೆ ಬೆಳಿಗ್ಗೆ ಮಾಡಿಡ್ತೀನಿ. ನೀವು ಮುದ್ದೆ ಫ್ರೆಂಡ್ಸ್, ನೀವು ಮುದ್ದೆ ತಿನ್ನೋಕ್ಕಾಗಲಿಲ್ಲ ಅಂದ್ರೆ ರಾಗಿ ಗಂಜಿ ಮಾಡ್ಕೊಂಡು ಕುಡೀರಿ, ಅದು ಒಳ್ಳೇದಂತ.
ಅವರಿಗೆ ಹೇಳ್ತಾಳ ಎಲ್ಲರೂ ದೊಡ್ಡವರೇ ಅಲ್ಲಿ ನೋಡೋದು ಆ ಅಲ್ಲ ಅದು ಗಟ್ಟಿ ಅಂತ ಹ್ಞೂ ಒಳ್ಳೇದಂತ